ನಮಸ್ತೆ. ಧನ್ಯವಾದ ಎಲ್ರಿಗೂ. ತುಂಬ 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 ಧನ್ಯವಾದ. ಧನ್ಯವಾದ ಯಾಕೆ ಅಂತ ಗೊತ್ತಿರೋರಿಗೆ ಗೊತ್ತಾಗತ್ತೆ. ವಾಗ್ದೇವಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ಹಾರೈಸ್ತೀನಿ. ನನ್ನ ಮೇಲೂ ಇರಲಿ ಅಂತ ಕೂಡ ನಾನು ಹಾರೈಸ್ಕೊಳ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನ್ನ ಮೇಲೆ ಹೀಗೆ ಇರಲಿ. ಗಣೇಶ ಏನು ಹೇಳ್ತಾರೆ? ಸದ್ಯಕ್ಕೆ ಎಲ್ರಿಗೂ ಸಿಗ್ತಾ ಇರುವಂಥ ಗೈಡೆನ್ಸ್ ಏನಿದೆ ಅದು ಡಿವೈನ್ಲಿ ಗೈಡೆನ್ಸ್ ಇದೆ. ದೇವರಿಂದ ಬಂದಂಥ ನೇರವಾದಂಥ ಸಂದೇಶ ಅಂತ ಅಂದ್ಕೊಂಡ್ರೂ ಕೂಡ ತಪ್ಪೇನಿಲ್ಲ ಅನ್ನುವಂಥ ರೀತಿಯಲ್ಲಿ ಇದೆ. ಎಲ್ಲೋ ಒಂದು ಕಡೆ ತುಂಬ ನೆಗೆಟಿವಿಟಿ ಇದೆ ಜೀವನದಲ್ಲಿ, ಅಥವಾ ನಿಮ್ಮ ಮನೆಯಲ್ಲಿ, ನಿಮ್ಮ ವಾಸಸ್ಥಾನದಲ್ಲಿ ಇರಬಹುದು, ನಿಮ್ಮ ಕಾರ್ಯಸ್ಥಾನದಲ್ಲಿ ಇರಬಹುದು, ಅಥವಾ ನೀವು ಓಡಾಡುವಂಥ ದಾರಿಲಿ ಇರಬಹುದು, ಅಥವಾ ನಿಮ್ಮ ಜಾಗ ಜಮೀನಾಗಿರ್ಬೋದು. ಎಲ್ಲ ಕಡೆಯೂ ಸಾಕಷ್ಟು ಸಮಸ್ಯೆಗಳು ಇದೆ, ಸಾಕಷ್ಟು ನೆಗೆಟಿವಿಟಿ ಇದೆ. ಆ ನೆಗೆಟಿವಿಟಿನ ರಿಮೂವ್ ಮಾಡ್ಕೊಳ್ಬೇಕು ನೀವು ಅಂತ ಹೇಳ್ತಾ ಇದೆ. ಎಷ್ಟೊಂದು ಸತಿ ಕರೆಕ್ಟ್ ಜಾಗ ತೋರಿಸಿದ್ರು ಆ ಒಂದು ಪಾಸಿಟಿವ್ ಎನರ್ಜಿನ ನೀವು ತರ್ತಾ ಇಲ್ಲ. ಅಲ್ಲಿರುವಂಥ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಡಬೇಕು ಆ ಪ್ರಯತ್ನನ ನೀವು ಪಡ್ತಾ ಇಲ್ಲ. ಅದೇ ಕಾರಣದಿಂದ ನಿಮ್ಮ ಜೀವನದಲ್ಲಿ ಸದ್ಯಕ್ಕೆ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ಸದ್ಯಕ್ಕೆ ಆ ಸಮಸ್ಯೆಯಿಂದ ಹೊರಬರೋದಕ್ಕೆ ಏನು ಮಾಡಬೇಕು ಇದ್ರ ಕಡೆ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಜೊತೆಗೆ ಶಕ್ತಿ ಗಣಪತಿಯ ಆಶೀರ್ವಾದ ನಿಮ್ಮ ಜೊತೆ ಇದೆ. ಆ ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇದೆ. ಬಹಳಷ್ಟು ವಿಚಾರಗಳು ನಿಮಗೆ ಗೊತ್ತಿದ್ದೋ ಗೊತ್ತಿಲ್ದಿರೋನೋ, ಇಲ್ಲಿ ಅಂದರೆ ಅಲ್ಲಿ, ಅಲ್ಲಿ ಅಂದರೆ ಇಲ್ಲಿ, ಯಾರೋ ಒಂದು ಹುಚ್ಚಾಟದ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಸೊ ಇಷ್ಟ ಬಂದ ಹಾಗೆ, ಇಷ್ಟ ಬಂದ ರೀತಿಯಲ್ಲಿ ನಿಮ್ಮ ಶತ್ರುಗಳು ನಿಮ್ಮ ಜೀವನದಲ್ಲಿ ಆಟನ ಆಡಲಿಕ್ಕೆ ಶುರು ಮಾಡಿದ್ದಾರೆ. ಆ ಶತ್ರುಗಳ ಆಟದಲ್ಲಿ ನೀವು ಸುಸ್ತಾಗಿರ್ಬಹುದು, ಅಥವಾ ದೇವರಿಗೆ ಒಂದು ರೀತಿ ಭ್ರಮೆ ಆಗಿರ್ಬಹುದು. ಸೊ ಯಾರನ್ನ ಕಾಪಾಡಲಿ, ಹೇಗೆ ಕಾಪಾಡಲಿ, ಯಾವುದನ್ನ ತೆಗೀಲಿ, ಯಾವುದನ್ನ ಬಿಡಲಿ ಅಂತ. ಸೊ ದೇವರಿಗೂ ಕೂಡ ಸುಸ್ತಾಗುವಷ್ಟು ಪ್ರಯೋಗಗಳು ಪ್ರಯೋಗಾತ್ಮಕವಾಗಿ ನಡೆದಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಒಂದೇ ಸತಿ 10 ಜಾಗದಲ್ಲಿ ಪ್ರಯತ್ನಗಳು ನಡೆದಾಗ ಒಂದಲ್ಲ ಒಂದು ರೀತಿಯಲ್ಲಿ ಅದು ಪೆಟ್ಟು ಬಿದ್ದೇ ಬೀಳುತ್ತೆ. ಸೊ ಆ ಪೆಟ್ಟನ್ನು ತಡೆಯೋಕ್ಕೆ ಹೇಗೆ ಸಾಧ್ಯ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ. ಜೊತೆಗೆ ಎಲ್ಲ ಕಡೆ ಒಂದೇ ಸತಿ ದೇವರು ಕೂಡ ಇರೋದಕ್ಕಾಗೋದಿಲ್ಲ. ಸೊ ಒಂಚೂರು ಟೈಮ್ ವೇರಿಯೇಷನಲ್ಲಿ ವ್ಯತ್ಯಾಸ ಆದಾಗ ಬಹಳಷ್ಟು ಬದಲಾವಣೆಗಳು ಆಗತ್ತೆ. ಸೊ ಹಾಗಾಗಿ ನಿಮಗೆ ಸಿಗ್ತಿರುವಂಥ ಈ ಡಿವೈನ್ ಗೈಡೆನ್ಸ್ ಏನಿದೆ ಅದ್ರ ಕಡೆ ಗಮನನ ಕೊಡಿ. ಎಲ್ಲೆಲ್ಲಿ ಭೂಮಿ ಒಳಗೆ ಒಂದಷ್ಟು ನಕಾರಾತ್ಮಕ ಶಕ್ತಿಗಳನ್ನ, ಪ್ರಯೋಗಗಳನ್ನ ಮಾಡಾಕಿದ್ದಾರೆ ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ಳಿ. ಶಕ್ತಿ ದೇವತೆಯ ಆಶೀರ್ವಾದ ನಿಮ್ಮ ಮೇಲಿದೆ. ಎಸ್ಪೆಷಲಿ ಇದು ದೇವರಿಗೆ ಸಂಬಂಧಪಟ್ಟಂಗೆ ಮಾಡಿ ಹಾಕಿರುವಂಥ ಸಮಸ್ಯೆಗಳು, ಅಥವಾ ದೇವರಿಗೆ ಸಂಬಂಧಪಟ್ಟಂಗೆ ಏನೇನು ಪ್ರಯೋಗಗಳು ಮಾಡಿ ಒಂದು ಭೂಮಿ ಒಳಗೆ ಇಟ್ಟಿದ್ದಾರೆ, ಅಥವಾ ಯಾವುದೇ ದೇವರು ಇರಬಹುದು, ಅದು ಶಕ್ತಿ ದೇವತೆ ಇರಬಹುದು, ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ಅಥವಾ ನಿಮ್ಮ ಕುಲದೇವರು ಇರಬಹುದು, ಅಥವಾ ಗಂಡು ದೇವರು ಇರ್ಬೋದು, ಗಣೇಶ, ಯಾರೇ ಆಗಿರ್ಬೋದು, ಯಾರಾದರೂ ಆಗಿರಲಿ. ಸೊ ಏನೇ ಸಮಸ್ಯೆ ಮಾಡಿದರೂ ಕೂಡ ಅದನ್ನು ತೆಗೀರಿ ಅಂತ ಜಾಗ ಒಂದಲ್ಲ ಎರಡೆರಡು ಮೂರು ಕಡೆ ತೋರಿಸ್ತಾ ಇದ್ದಾಗ ನೀವು ಅದನ್ನು ರಿಮೂವ್ ಮಾಡ್ಕೊಳ್ತಾ ಇಲ್ಲ, ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಯಾರ್ಯಾರಿಗೆ ಮಾಡ್ಕೊಳಕ್ಕೆ ಆಗ್ತಿಲ್ವೋ ಗ್ರಾಮ ದೇವತೆಗೂ ಅಥವಾ ನಿಮ್ಮ ಕುಲದೇವರಿಗೂ 9 ವಾರ ಬಿಡದಿರೋ ದೀಪ ಹಚ್ಕೊಂಬನ್ನಿ. ಆಂಜನೇಯನಿಗೆ ವಿಳೆದೆಲೆ ಹಾರ ಅಥವಾ ಎಕ್ಕದೆಲೆಯಲ್ಲಿ 108 ಎಕ್ಕದೆಲೆ ಮೇಲೆ ಶ್ರೀರಾಮ ಅಂತ ಬರೆದು ಸಮರ್ಪಣೆ ಮಾಡಿ. ಇದರಿಂದ ಕೂಡ ಒಳ್ಳೆಯದಾಗತ್ತೆ. ನಿಮಗೆ ಸಿಗ್ತಾ ಇರುವಂಥ ಈ ಡಿವೈನ್ ಗೈಡೆನ್ಸನ್ನು ನೀವು ಇಗ್ನೋರ್ ಮಾಡಿದ್ದೇ ಆದರೆ ಸೊ ಸಾಕಷ್ಟು ಸಮಸ್ಯೆಗೆ ಒಳಗಾಗ್ತೀರಾ ಅನ್ನುವಂಥದ್ದು ಇದೆ. ದೊಡ್ಡದಾದ ಸಮಸ್ಯೆ ಇರೋದ್ರಿಂದ ದೊಡ್ಡದಾದ ಮಟ್ಟದಲ್ಲಿ ಗಣೇಶ ನಿಮಗೆ ಪ್ರತಿ ಸತಿ ಬಂದು ಒಂದು ಗೈಡೆನ್ಸನ್ನು ಕೊಡ್ತಾ ಇದ್ದಾರೆ, ಗೈಡೆನ್ಸನ್ನು ಹೇಳ್ತಾ ಇದ್ದಾರೆ. ಸೊ ಹೇಳ್ತಾ ಇರುವಂಥ ಗೈಡೆನ್ಸನ್ನು ಎಲ್ಲೋ ಒಂದು ಕಡೆ ನೀವು ತಗೊಳ್ತಾ ಇಲ್ಲ, ರಿಸೀವ್ ಮಾಡ್ತಾ ಇಲ್ಲ ಅನ್ನುವಂಥದ್ದು ಇದೆ. ತೋರಿಸಿರುವಂಥ ಸ್ಥಳಗಳಲ್ಲಿ ನೀವು ಸಾಕಷ್ಟು ಬದಲಾವಣೆನ ಮಾಡ್ಕೊಳ್ಬೇಕು. ಎಸ್ಪೆಷಲಿ ಇಲ್ಲಿ ಜಾಗ ಜಮೀನಿನ ವಿಚಾರಕ್ಕೆ, ಭೂಮಿ ವಿಚಾರಕ್ಕೆ ಸಮಸ್ಯೆ ಆಗಿರುವಂಥದ್ದು ಅನ್ನೋವಂಥದ್ದು ಇದೆ. ಒಂದು ಮರದ ಕೆಳಗೆ ಒಂದು ದೊಡ್ಡ 4 ಕಾಲಿನ ಪ್ರಾಣಿನ ಒಂದಷ್ಟು ಅದು ಮಾಡಿ ತೊಂದರೆ ಮಾಡ್ಕೊಂಡಿದ್ದೀರಾ ಅನ್ನುವಂಥದ್ದು ಇದೆ. ಮಾಡಿದ್ರೆ ಸರಿಯಾಗಿ ಮಾಡಿ. ನಿಮಗೆ ಬರ್ದಿರುವಂಥ ವಿದ್ಯೆಗೆ ಕೈ ಹಾಕಬೇಡಿ ಅನ್ನುವಂಥದ್ದು ಇದೆ. ಗೊತ್ತಿಲ್ದಿರೋದಕ್ಕೆ ಕೈ ಹಾಕಿ ಒಂದಷ್ಟು ಸಮಸ್ಯೆನ ಮಾಡ್ಕೊಂಡಿದ್ದೀರಾ.
ಏನೋ ನಿಮ್ಮ ಪೂರ್ವಾರ್ಜಿತ ಪುಣ್ಯ ಫಲ ಚೆನ್ನಾಗಿತ್ತು, ಬದುಕಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಒಂದು ಮರದ ಕೆಳಗೆ ಒಂದು ಶಕ್ತಿ ದೇವತೆ ಕೂತಿದ್ದಾಳೆ, ಅಲ್ಲಿಂದ ಆ ತಾಯಿನ ಕರ್ಕೊಂಬನ್ನಿ, ಅದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಸಾಕಷ್ಟು ಬದಲಾವಣೆಗೆ, ಸಾಕಷ್ಟು ಒಂದು ನಿಮ್ಮ ಆಧ್ಯಾತ್ಮಿಕ ಗ್ರೋತ್ ಅನ್ನೋದಕ್ಕಿಂತ ನಿಮ್ಮ ಒಂದು ಸ್ಥಳ, ನಿಮ್ಮ ಒಂದು ಊರು, ನಿಮ್ಮ ಒಂದು ಪರಿಸರದ ರಕ್ಷಣೆಗೋಸ್ಕರ ಕೆಲವು ಪೂಜೆಗಳನ್ನ ಮಾಡಬೇಕು ನೀವು. ಅದನ್ನ ಮಾಡಿ ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಮಹಾಲಕ್ಷ್ಮಿ ಅಂತ ಹೆಣ್ಣು ಮಗಳಿಂದ ನಿಮ್ಗೆ ಸಾಕಷ್ಟು ಒಳ್ಳೇದಾಗುವಂತ ಸಾಧ್ಯತೆಗಳು ಕೂಡ ಇದೆ ಅನ್ನುವಂಥದ್ದು ಕೂಡ ಇದೆ. ಒಂದು ಮಹಾ ಶಿವಭಕ್ತೆ ಇರಬಹುದು ಅಥವಾ ಶಿವೆ ಇರಬಹುದು, ಈ ತಾಯಿಯಿಂದ ಕೂಡ ನಿಮ್ಗೆ ಅನುಕೂಲ ಆಗತ್ತೆ, ಒಳ್ಳೇದಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದು ವಿವಾಹಕ್ಕೆ ಸಂಬಂಧಪಟ್ಟಂಗೆ ಇರುವಂತ ತೊಂದರೆನ ಸರಿಯಾಗಿ ಕ್ಲಿಯರ್ ಮಾಡ್ಕೊಳ್ಳಿ, ಇದರಿಂದ ನಿಮ್ಗೆ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಬಹಳಷ್ಟು ವಿಚಾರಗಳಲ್ಲಿ ತೊಂದರೆ ಇದೆ. ಆ ತೊಂದರೆಗೆ ಸಂಬಂಧಪಟ್ಟಂಗೆ ಯಾರಿಗೂ ವಿವಾಹ ಅನ್ನೋದು ಇಡೀ ಗ್ರಾಮದಲ್ಲೇ ಆಗಿ, ಸೊ ಆ ಗ್ರಾಮದಲ್ಲಿರುವಂತ ಯುವಕರೆಲ್ಲರೂ ಕೂಡ ಸ್ವಲ್ಪ ಹಾಗೆ ಇದ್ದಾರೆ. ಎಲ್ಲರೂ ಸೇರಿ ಆ ಗ್ರಾಮದ ಹೊರಭಾಗದಲ್ಲಿ ಒಂದು ಮರ ಇದೆ, ಆ ಮರದ ಹತ್ರ ನಿಮ್ಗೇನೋ ಒಂದು ಗೋಚರ ಆಗತ್ತೆ. ಅಲ್ಲಿರುವಂತ ದುಷ್ಟ ಶಕ್ತಿನ ನಿಗ್ರಹ ಮಾಡಿ ಶಿಷ್ಟ ಶಕ್ತಿಯ ತಾಯಿ ಜಗನ್ಮಾತೆನ ನಿಮ್ಮ ಗ್ರಾಮದೊಳಗೆ ಕರ್ಕೊಂಬನ್ನಿ, ಇದರಿಂದ ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಯಾವುದೋ ಒಂದು ಊರಿಗೆ ಸಂಬಂಧಪಟ್ಟಂಗೆ ವಿಶೇಷವಾದಂತ ಮಾಹಿತಿ ಹೋಗ್ತಾ ಇದೆ ಅಂತ ಕೂಡ ಅನ್ನಿಸ್ತಾ ಇದೆ ಇಲ್ಲಿ. ಜೊತೆಗೆ ಶಕ್ತಿ ಗಣಪತಿ ದುಷ್ಟರನ್ನ, ನಿಮ್ಮ ಶತ್ರುಗಳನ್ನ, ನರಭಕ್ಷ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಶಕ್ತಿ ಗಣಪತಿಯ ಶಕ್ತಿ ಇನ್ನಷ್ಟು ಹೆಚ್ಚಾಗೋ ಹಾಗೆ ಗಣಪತಿಯ ಪ್ರಾರ್ಥನೆನ ಮಾಡಿ ಅನ್ನುವಂಥದ್ದು ಇದೆ. ಗಣಪತಿಯ ಪ್ರಾರ್ಥನೆ ನೀವು ಇನ್ನ ಹೆಚ್ಚಾಗಿ ಮಾಡೋದ್ರಿಂದ ನಿಮ್ಮ ಶತ್ರುಗಳೆಲ್ಲರನ್ನೂ ಕೂಡ ಗಣಪತಿ ಶತ್ರುಗಳನ್ನೆಲ್ಲರನ್ನೂ ನಾಶ ಮಾಡಿ ನಿಮ್ಮನ್ನ ಕಾಪಾಡ್ತಾರೆ ಅನ್ನುವಂಥದ್ದು ಇದೆ. ನಿಮ್ಗೆ ಮೃತ್ಯು ಪ್ರಾಶ ಹಾಕಿದವರಿಗೆ ಮೃತ್ಯು ಹಾಕ್ಲಿಕ್ಕೆ ಗಣೇಶ 2 ನಿಮಿಷ ಕೂಡ ತಗೊಳ್ಳೋದಿಲ್ಲ. ಆದ್ರೆ ಅವರಿಗೆ ಅವರದೇ ಆದ ಒಂದಷ್ಟು ಕರ್ಮಶೇಷಗಳು ಉಳಿದಿರೋದ್ರಿಂದ ಅವ್ರನ್ನ ವೇಟಿಂಗ್ ಲಿಸ್ಟ್ ಅಲ್ಲಿ ಇಟ್ಟಿದ್ದಾರೆ ಗಣೇಶ ಅನ್ನುವಂಥದ್ದು ಇದೆ. ಪರಶುರಾಮನಿಗಿಂತ ಹರಿತವಾದಂಥ ಪರಶುರಾಮನ ಆಶೀರ್ವಾದವೇ ಆಗಿರುವಂಥ ಕೊಡಲಿ ಯಾರಿಗೂ ಸಿಗೋದ್ರಲ್ಲಿ ಇದೆ. ಅದರಿಂದ ಒಂದಷ್ಟು ದುಷ್ಟ ಶಕ್ತಿಗಳ ನಾಶ ಆಗತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ನಿಮ್ಮ ಶತ್ರುಗಳನ್ನ ನಾನು ನಿಗ್ರಹ ಮಾಡಿದ್ದೀನಿ, ಇಂದಿಗಿಂತ ಹೆಚ್ಚು ಶಕ್ತಿಯಾಗಿ ನಿಮ್ಮನ್ನ ನಾನು ರಕ್ಷಣೆ ಮಾಡ್ತಾ ಇದ್ದೀನಿ. ನನ್ನ ಡಿವೈನ್ ಟೀಮ್, ನಿಮ್ಮ ಡಿವೈನ್ ಟೀಮ್ ನಿಮ್ ಜೊತೆ ಇರಬಹುದು, ಆದ್ರೆ ಗಣೇಶನ ಡಿವೈನ್ ಟೀಮ್ ಕೂಡ ಗಣೇಶನ ಜೊತೆ ಇದೆ. ಹಾಗಾಗಿ ನನ್ನ ಬಗ್ಗೆ ಯೋಚನೆ ಮಾಡಬೇಡ ಮಗು ಅಂತ ಕೂಡ ಇಲ್ಲಿ ಗಣೇಶ ಎಲ್ರಿಗೂ ಹೇಳ್ತಿದ್ದಾರೆ, ಜೊತೆಗೆ ನಂಗೂ ಕೂಡ ಹೇಳ್ತಿದ್ದಾರೆ. ನಿಮ್ಗೆ ಅಂತ ಕೊಟ್ಟಿದ್ದಂತ ಒಂದು ಬುತ್ತಿನ ಬೇರೆಯವರಿಗೆ ಕೊಟ್ಟಿದ್ದೀರಾ. ಗಣೇಶ ಏನೋ ನಿಮ್ಗೆ ಕೊಟ್ಟಿದ್ದಾರೆ, ಅದನ್ನ ನೀವು ಬೇರೆ ಯಾರಿಗೂ ಕೊಟ್ಟಿದ್ದೀರಾ, ಅದರಿಂದ ಒಂದಷ್ಟು ಸಮಸ್ಯೆಗಳಾಗಿದೆ. ಸೊ ಅದು ವಾಪಸ್ ಬರುತ್ತೋ ಇಲ್ವೋ ಅನ್ನುವಂಥ ಯೋಚನೆ ಮಾಡೋದು ಬಿಟ್ಬಿಟ್ಟು, ಸೊ ವಾಟ್ ನೆಕ್ಸ್ಟ್ ಅನ್ನೋದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಅಭಯ ಗಣಪತಿ, ಅಭಯ ಆಂಜನೇಯ ದೇವಸ್ಥಾನ ಒಂದೇ ಸ್ಥಳದಲ್ಲಿ ಮಾಡಬೇಕು ಅಂತ ಯಾರೋ ಒಂದಷ್ಟು ಸಂಕಲ್ಪನ ಮಾಡ್ಕೊಂಡಿದ್ದೀರಾ. ಈ ಸಂಕಲ್ಪ ನೆರವೇರುತ್ತೆ, ಯಾವುದೇ ಕಾರಣಕ್ಕೂ ಭಯ ಬೇಡ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ, ಕೈಗಳ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಬಂಗಾರದ ಬಳೆಗಳನ್ನ ತೊಡಿಸ್ಬೇಕಾದಂತ ಕೈಗಳಿಗೆ ಯಾರೋ ಇಲ್ಲಿ ಕೆಟ್ಟ ರೀತಿಯಲ್ಲಿ ಒಂದಷ್ಟು ಬಂಧನನ ಮಾಡಿದ್ದಾರೆ, ಇದಕ್ಕೆ ತಕ್ಕ ಶಾಸ್ತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಒಂದ್ ಕಡೆ ನಿಮ್ಮ ಶತ್ರುಗಳಿಗೂ ಕೂಡ ವಾರ್ನಿಂಗ್ ಹೋಗ್ತಾ ಇರಬಹುದು. ಕೆಲವ್ರಿಗೆ ಬಂಗಾರದ ಬಳೆಗಳ ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಗಣೇಶ ನಾನ್ ನೋಡ್ಕೊಳ್ತೀನಿ ಅಂತ ಯಾರನ್ನೋ ಹೇಳ್ತಾ ಇದ್ದಾರೆ ಇಲ್ಲಿ. ಯಾರೋ ನಿಮ್ಮನ್ನ ಈಗ ಅಗ್ಲಿ ಹೋಗಿರಬಹುದು, ಅವರ ಬಗ್ಗೆ ಗಣೇಶ ಚಿಂತೆ ಮಾಡಬೇಡ, ಅವರ ಒಂದು ಶಕ್ತಿನ, ಅವರ ಆ ಒಂದು ಎನರ್ಜಿನ ನಾನು ಅಬ್ಸರ್ವ್ ಮಾಡ್ಕೊಳ್ತೀನಿ, ನಾನು ಅವ್ರನ್ನ ನನ್ನ ವಶಕ್ಕೆ ಪಡ್ಕೊಳ್ತೀನಿ ಅನ್ನೋದನ್ನು ಕೂಡ ಗಣೇಶ ಇಲ್ಲಿ ಹೇಳ್ತಿದ್ದಾರೆ. ಸೊ ಹಾಗಾಗಿ ಗಣೇಶಂ ಶರಣಂ ಗಚ್ಚಾಮಿ ಅಂತ ಹೇಳ್ಬಿಡಿ. ಸೊ ಗಣೇಶನ ಪಾದಾರವಿಂದಕ್ಕೆ ಶಿರಬಾಗಿ ನಮಸ್ಕಾರನ ಹೇಳ್ಬಿಡಿ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಹೆಚ್ಚು ಬೆಳಿಬೇಕು ನೀವು ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ಧರ್ಮ ಒಂದೇ ಇರುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ ಅಂತ ಹೋಗಿ ಧರ್ಮದ ಹಾದಿಲಿ ನಡೆಯೋರನ್ನ ನೀವು ರಕ್ಷಣೆ ಮಾಡಿ, ನಿಮ್ಮ ಶೀಲನ ಇಟ್ಕೊಂಡು ಯಾರು ಆಟ ಆಡ್ತಿದ್ದಾರೆ, ನಿಮ್ಮ ಜೀವನದ ಜೊತೆ ಯಾರು ಆಟ ಆಡ್ತಾ ಇದ್ದಾರೆ, ಅಥವಾ ನಿಮ್ಮ ಒಂದು ಕುಂಡಲಿನಿ ಶಕ್ತಿ ಜೊತೆ ಯಾರು ಆಟ ಆಡ್ತಿದ್ದಾರೆ, ಮುಂದಿನ ದಿನಗಳಲ್ಲಿ ಅವರಿಗೆ ಅವರದೇ ಆದ ಅವರ ಕರ್ಮಕ್ಕೆ ತಕ್ಕಂತ ಫಲಗಳನ್ನ ನಾನು ಕೊಡ್ತೀನಿ ಅಂತ ಗಣೇಶ ಹೇಳ್ತಿದ್ದಾರೆ. ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ ಗಣೇಶ ಇಲ್ಲಿ. ಗಣೇಶ ಮತ್ತೆ ಕೃಷ್ಣ ಇಲ್ಲಿ ತುಂಬಾನೇ ಅಗ್ರೆಸಿವ್ ಎನರ್ಜಿಲಿ ಕೃಷ್ಣ ಕೂಡ ಇದ್ದಾರೆ ಅಂತ ಹೇಳಬಹುದು.
ಇಲ್ಲಿ ಚಿಕ್ಕಣ್ಣ ಸ್ವಾಮಿಯ ಆಶೀರ್ವಾದ ಕೂಡ ಇದೆ. ಇಲ್ಲಿ ಮೂರ್ಖರ ಜೊತೆ ವಾದ ಮಾಡಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ತಾಳ್ಮೆಯಿಂದ ಇರಿ, ನಿಮ್ಮೆಲ್ಲ ಪ್ರಾರ್ಥನೆಗಳು ಈಡೇರುತ್ತೆ ಅನ್ನುವಂಥದ್ದು ಇದೆ. ನಿಮ್ಗೋಸ್ಕರ ಯಾರ್ಯಾರು ಪ್ರಾರ್ಥನೆ ಮಾಡಿದ್ದಾರೆ, ಎಲ್ಲೆಲ್ಲಿ ಪ್ರಾರ್ಥನೆ ಮಾಡಿದ್ದಾರೆ, ಹೇಗೆ ಪ್ರಾರ್ಥನೆ ಮಾಡಿದ್ದಾರೆ, ಎಲ್ಲ ಪ್ರಾರ್ಥನೆಗಳು ಫಲಿಸಿದೆ. ಆದ್ರೆ ಆ ಪ್ರಾರ್ಥನೆ ಫಲ್ಸಕ್ ಮುಂಚೆ ದುಡುಕಿದ್ದು ನಿಮ್ಮ ತಪ್ಪು ಅಂತ ಕೂಡ ಗಣೇಶ ಅವರಿಗೆ ಹೇಳ್ತಿದ್ದಾರೆ. ಸೊ ಹಾಗಾಗಿ ದುಡುಕಿನ ಫಲನ ಅವ್ರವ್ರೇ ಅನುಭವಿಸ್ಬೇಕು. ಹಾಗಾಗಿ ಜೀವನದಲ್ಲಿ ದುಡುಕ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಈಗ ನಿಮ್ಮ ಒಂದು ಸರದಿ ಬಂದಿದೆ, ನಿಮ್ಮ ಸಮಯ ಬಂದಿದೆ. ನಿಮ್ಮ ಆಸೆ ಆಕಾಂಕ್ಷೆಗಳನ್ನ ಗಣೇಶ ಈಡೇರಿಸ್ತೀನಿ ಅನ್ನುವಂಥ ಭರವಸೆನ ಕೊಟ್ಟಿದ್ದಾರೆ. ಜೊತೆಗೆ ಎಲ್ಲೋ ಒಂದಷ್ಟು ತಿದ್ದುಪಡಿ ಬೇಕಾಗಿದೆ. ನಿಮ್ಮ ಆಸೆ, ಬಯಕೆ, ನಿಮ್ಮ ಪ್ರಾರ್ಥನೆ ಏನಿತ್ತು ಆ ಪ್ರಾರ್ಥನೆನ ಕೇಳಿದೀರ, ಅದರಿಂದ ನಿಮಗೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅದನ್ನ ನೀವು ನೋಡಿಲ್ಲ. ಆ ಟೈಮ್ಗೆ ಏನ್ ಸರಿ ಅನ್ಸುತ್ತೋ ಅದನ್ನ ಕೇಳಿದೀರ. ಬಟ್ ಅದರಲ್ಲಿ ಕೆಲವು ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ನೀವು ಮಾಡ್ಕೊಳಕ್ ಗೊತ್ತಾಗ್ತಿಲ್ಲ ಅನ್ನುವಂಥ ಕಾರಣಕ್ಕೆ ಗಣೇಶನಲ್ಲಿ ಒಂದು ಕ್ಷಮಾಪಣೆನ ಕೇಳಿ, ತಪ್ಪಾಯ್ತು, ನಾನು ಆ ಪ್ರಾರ್ಥನೆನ ಮಾಡಿದ್ದು, ನೀನ್ ನನ್ಗೆ ಏನ್ ಕೊಡ್ಲಿಕ್ಕೆ ಬಯಸ್ತೀಯೋ, ನೀನ್ ಯಾವ ರೀತಿ ನನ್ಗೆ ಒಳ್ಳೇದನ್ನ ಬಯಸ್ತೀಯೋ ಆ ರೀತಿ ಒಳ್ಳೇದನ್ನ ಬಯಸು, ಆ ರೀತಿ ನನ್ಗೆ ಆಶೀರ್ವಾದನ ಕೊಡು ಅಂತ ಕೇಳಿ ಗಣೇಶ ಕೆಲವು ತಿದ್ದುಪಡಿನ ಮಾಡಿ ನಿಮ್ಮ ಇಚ್ಛೆಗಳನ್ನ ಈಡೇರಿಸಿ ಕೊಡ್ತಾರೆ. ನೀವು ಕೇಳಿದನ್ನ ಕೊಟ್ರೆ ನಿಮ್ಗೆ ಅಪಾಯ ಇದೆ. ಹಾಗಾಗಿ ನಿಮ್ಮ ಉಪಾಯ ನಿಮ್ಮ ಜೊತೆ ಅಪಾಯನೂ ಕೂಡ ತಗೊಂಬಂದು ನಿಮ್ಮನ್ನ ಇವತ್ತು ಈ ಪರಿಸ್ಥಿತಿಗೆ ತಂದಿರಬಹುದು. ಹಾಗಾಗಿ ಗಣೇಶ ಇವತ್ತು ನಿಮ್ಗೆ ಹೇಳ್ತಿದ್ದಾರೆ, ಒಂದಷ್ಟು ಬದಲಾವಣೆನ ನಾನು ಮಾಡಿ ನಿಮ್ಮ ಜೀವನಕ್ಕೆ ಒಳ್ಳೇದ್ ಮಾಡ್ತೀನಿ ಅನ್ನುವಂಥದ್ದು ಇದೆ. ಯಾರಿಗೋ ಮುದ್ದಾದ ಹೆಣ್ಣು ಮಗು ಕೂಡ ಜನನ ಆಗುವಂತ ಸಾಧ್ಯತೆ ಇದೆ. ಆ ಹೆಣ್ಣು ಮಗು ತುಂಬಾ ಸುಂದರವಾಗಿ ಜ್ಞಾನವಂತರಾಗಿ ಇರ್ತಾರೆ. ಖಂಡಿತವಾಗ್ಲೂ ಅವರದೇ DNA ಯಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಯಾರ DNA ಗೊತ್ತಿಲ್ಲ ನನಗೆ, ಅದಕ್ಕೆ ಸಂಬಂಧಪಟ್ಟಂಗೆ ನನಗೇನು ಗೊತ್ತಿಲ್ಲ. ಅದ್ರ ಬಗ್ಗೆ ಏನಾದ್ರೂ ತಪ್ಪಾಗಿದೆ ಕ್ಷಮೆ ಕೇಳ್ತೀನಿ. ಬಟ್ ಏನೋ ಒಂದು ಆ ತರ ವಿಚಾರ ಇದೆ, ಅಲ್ಲಿ ಇದೆ. ನಿಮ್ಮ ಕಿವಿಗಳ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ ಇಲ್ಲಿ. ಯಾವ ನಿರ್ಧಾರ ಯಾವ ಸಮಯಕ್ಕೆ ತಗೊಳ್ಬೇಕು ಆ ಸಮಯಕ್ಕೆ ತಗೊಳ್ಬೇಕು. ಎಷ್ಟು ಸತಿ ಹೇಳಿದ್ರು ಒಂದು ದೃಢ ನಿರ್ಧಾರ ತಗೊಳ್ತಾ ಇಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ವಾರ್ನಿಂಗ್ ಮೇಲೆ ವಾರ್ನಿಂಗ್ ಹೋಗ್ತಾ ಇದೆ ನಿಮ್ಮ ಶತ್ರುಗಳಿಗೆ. ಅವರು ಯಾವುದೇ ಒಂದು ನಿರ್ಧಾರನ ತಗೊಳ್ತಾ ಇಲ್ಲ. ಅವರು ಬದಲಾಗ್ಲಿಲ್ಲ ಅಂದ್ರೆ ನಷ್ಟ ಅವರಿಗೆ ಅಷ್ಟೇನೆ ಅಲ್ಲ, ಅವರ ಮನೆಗೂ ಕೂಡ ನಷ್ಟ ಆಗತ್ತೆ. ಸೊ ಹಾಗಾಗಿ ಅವ್ರ ಮನೆಯವರು ಎಲ್ರು ಕೂತು ನಿರ್ಧಾರ ಮಾಡಿ, ನಿಮ್ಮ ಗಮನಕ್ಕೆ ಈಗಾಗ್ಲೇ ಬಂದಿದೆ ನಿಮ್ಮ ಮನೆಯ ಒಬ್ಬ ವ್ಯಕ್ತಿ ಈ ತರ ತಪ್ಪು ನಿರ್ಧಾರಗಳನ್ನ ತಗೊಳ್ತಿದ್ದಾರೆ ಅಂತ. ಇದು ಒಂದು ಮನೆಯ ಕತೆ ಅಲ್ಲ, ಮನೆಯ ಕತೆ ಆಗಿದೆ. ಸೊ ಹಾಗಾಗಿ ಆ ತಪ್ಪು ನಿರ್ಧಾರಗಳನ್ನ ಅವರು ತಗೊಳ್ತಿರೋ ಹಾಗೆ ಒಂದಿಷ್ಟು ಜಾಗ್ರತೆನ ವಹಿಸಿ ಅನ್ನುವಂಥದ್ದು ಇದೆ. ಜೊತೆಗೆ ಬದಲಾವಣೆಗೆ ಒಂದು ಕೊನೆ ಅವಕಾಶ ಕೂಡ ಇದೆ. ಈ ಕೊನೆ ಅವಕಾಶನ ಸರಿಯಾಗಿ ಬಳಸ್ಕೊಳ್ಳಿಲ್ಲ ಅಂದ್ರೆ ಈ ತಿಂಗಳು 31 ನಿಮ್ಮ ಜೀವನದಲ್ಲಿ ನಾ ಭೂತೋ ನ ಭವಿಷ್ಯತಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೀರಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡಿಬೇಕಾದಂತ ಅಗತ್ಯ ಅವಶ್ಯಕತೆ ಎರಡು ಕೂಡ ಇದೆ. ನಿಮ್ಮ ಮನೆಯ ಪೂಜೆ ಕೋಣೆ ಚೆನ್ನಾಗಿ ಪಾಸಿಟಿವ್ ಎನರ್ಜಿಯಿಂದ ಇರೋ ಹಾಗೆ ಇಟ್ಕೊಳ್ಳಿ. ನೀವು ಮಲಗುವಂತ ಕೋಣೆಯಲ್ಲಿ ನೆಗೆಟಿವಿಟಿ ಇದೆ, ಆ ಮಲಗುವಂತ ಕೋಣೆಯಲ್ಲೂ ಕೂಡ ಪಾಸಿಟಿವಿಟಿನ ತಗೊಂಬನ್ನಿ ಅನ್ನುವಂಥದ್ದು ಇದೆ. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದವರಿಗೆ ದೇವರ ಆಶೀರ್ವಾದ ಅಷ್ಟೇ ಸಿಗುತ್ತೆ, ಬೇರೆ ಏನು ಸಿಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಎಸ್, 2 ಕಳಸ ಏನೋ ಇಲ್ಲಿ ಕೇಳ್ತಿದ್ದಾರೆ, 2 ಕಳಸ ಕೂಡ ಮಾಡಬಹುದು ಅನ್ನುವಂಥದ್ದು ಕೂಡ ಇದೆ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದನ ಪಡ್ಕೊಳ್ಳಿ. ಅನ್ನಪೂರ್ಣೇಶ್ವರಿಯ ಆಶೀರ್ವಾದದಿಂದ ನಿಮ್ಗೆ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಜಗತ್ತಿಗೆ ಅನ್ನ ಕೊಡುವಂತ ಅನ್ನಪೂರ್ಣೇಶ್ವರಿ ಕೈ ಕಟ್ಟಾಗ್ತೀರಾ ಅಂದ್ರೆ ನಿಮ್ಮ ಜೀವನದಲ್ಲಿ ನೀವು ಇನ್ನೆಷ್ಟು ಮಟ್ಟಿಗೆ ದರಿದ್ರ ಬುದ್ಧಿನ ಹೊಂದಿರಬಹುದು ನೀವೇ ಲೆಕ್ಕ ಹಾಕ್ಕೊಳ್ಳಿ. ಸೊ ಹಾಗಾಗಿ ಇನ್ನೊಬ್ಬರಿಗೆ ಸಹಾಯ ಮಾಡುವಂತ ಮನಸ್ಥಿತಿಗೆ ನೀವು ಬನ್ನಿ. ಜೊತೆಗೆ ಇನ್ನೊಬ್ರು ಹಸ್ತಿರೋರ್ ಹೊಟ್ಟೆ ತುಂಬಿಸೋದಕ್ಕೆ ಒಂದು ಮಾರ್ಗದರ್ಶನ ನಿಮ್ ಕೈಲಾದ್ರೆ ಕೊಡಿ ಅನ್ನುವಂಥದ್ದು ಇದೆ. ಹಸ್ತೋರ್ಗೆ ಊಟ ಹಾಕಿ. ಮಕ್ಕಳೇ ಓದಿನ ಕಡೆ ಗಮನನ ಕೊಡಿ. ಓದಿನ ಕಡೆ ಗಮನ ಕೊಡ್ಲಿಲ್ಲ ನಿಮ್ ಜೀವನ ನೀವೇ ಹಾಳು ಮಾಡ್ಕೊಳ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಏನೋ ಒಂದು ಕೆಲ್ಸ ಮಾಡ್ತಾ ಕೆಲ್ಸದಲ್ಲಿ ಬ್ಯುಸಿ ಇರ್ತೀರಾ, ಅವಾಗ ಏನೋ ಒಂದು ಸುದ್ದಿ ಬರುತ್ತೆ. ಆ ಬರುವಂತ ಸುದ್ದಿನ ಎಲ್ಲೋ ನೆಗ್ಲೆಕ್ಟ್ ಮಾಡಬೇಡಿ. ತುಂಬಾ ಇಂಪಾರ್ಟೆಂಟ್ ಒಂದು ನ್ಯೂಸ್ ಬರುತ್ತೆ, ನಿಮ್ಗೆ ಒಂದು ಸುದ್ದಿ ಬರುತ್ತೆ, ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿ ಅನ್ನುವಂಥದ್ದು ಇದೆ.
ಸೊ ಇಲ್ಲ ಅಂದ್ರೆ ಒಂದು ದೊಡ್ಡ ಅನಾಹುತ ಆಗಬಹುದು. ಸೊ ನೀವು ಕೆಲ್ಸದ ಮಧ್ಯೆ ಬಂದು ಯಾರೇ ಏನೇ ಹೇಳಿದ್ರು, ಎಷ್ಟೇ ಇಂಪಾರ್ಟೆಂಟ್ ಕೆಲಸ ಇರಬಹುದು, ಅದ್ರ ಮಧ್ಯ ಅವ್ರು ಕೊಡುವಂತ ಮಾಹಿತಿ, ನಿಮಗ್ ಬರುವಂತ ಇನ್ಫಾರ್ಮೇಶನ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಇರುತ್ತೆ. ಕೆಲಸ ನಿಂತ್ರೆ ಮುಂದಕ್ಕೆ ಮುಂದುವರಿಸಬಹುದು. ಈ ವಿಷಯ ನಿಮ್ಗೆ ಏನ್ ತಲುಪಿಸ್ತಾರೆ, ಆ ಸಮಯಕ್ಕೆ ನೀವು ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಒಂದು ಪ್ರಾಣ ಪಕ್ಷಿನೇ ಹಾರ ಹೋಗ್ಬಹುದು. ಸೊ ಅದ್ರ ಬಗ್ಗೆ ಒಂದು ಎಚ್ಚರಿಕೆ ಇಲ್ಲಿ ಮುಂಚೆನೆ ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ತುಂಬಾ ವಿಚಾರಗಳು, ಲೆಕ್ಕಪತ್ರಗಳನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಇನ್ನ ಒಂದಷ್ಟು ರೈಡ್ಗಳು ಆಗುವಂಥದ್ದು ಇದೆ. ರೆಸಾರ್ಟ್ಗಳ ಮೇಲೆ, ಭೂಮಿ ವಿಚಾರದಲ್ಲಿ, ಕಾಡಿನ ವಿಚಾರದಲ್ಲಿ ಒಂದಷ್ಟು ಆ ಏನೋ ಆ ವಿಚಾರವಾಗಿ ಒಂದಷ್ಟು ಐಟಿ ದಾಳಿಗಳು ಆಗ್ಬಹುದು. ನಿಮ್ಮ ಲೆಕ್ಕಪತ್ರಗಳನ್ನ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಜೊತೆಗೆ ನೀವು ಕುಳಿತುಕೊಳ್ಳುವಂತ ಹಾಸನ ಸರಿ ಇಲ್ಲ, ಐ ಮೀನ್ ಚೇರ್ ಏನಿದೆ, ಕುಶನ್ ಇರಬಹುದು, ಸಮಥಿಂಗ್ ಏನೋ, ಅದನ್ನ ಒಂಚೂರು ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಒಂದು ದೊಡ್ಡ ಕಾಡಿನ ಮಧ್ಯೆ ಒಂದು ಸುಂದರವಾದ ದೇವಸ್ಥಾನ ಇದೆ. ಅಲ್ಲಿ ಗಣೇಶ ನಿಜವಾಗ್ಲೂ ಇದ್ದಾರೆ. ಅದರ ದರ್ಶನ ಯಾರಿಗೋ ಆಗೋದ್ರಲ್ಲಿ ಇದೆ ಅನ್ನುವಂಥದ್ದು ಇದೆ. ಜೊತೆಗೆ ಎಲ್ಲ ಸಾಕ್ಷ್ಯಾಧಾರಗಳನ್ನು ಒಟ್ಟಿಗೆ ಮಾಡಿ ಇಡಿ ಅನ್ನುವಂಥದ್ದು ಇದೆ. ಫೋಟೋಗಳನ್ನೆಲ್ಲ ಸೇವ್ ಮಾಡಿ ಇಡಿ ಅನ್ನುವಂಥದ್ದು ಕೂಡ ಇದೆ. ತುಂಬಾ ದೊಡ್ಡ ಮಟ್ಟದಲ್ಲಿ ಬದಲಾವಣೆಯನ್ನ ಮುಂದಿನ ದಿನಗಳಲ್ಲಿ ಗಣೇಶ ತಗೊಂಬರೋರು ಇದ್ದಾರೆ ಅನ್ನುವಂಥದ್ದು ಇದೆ. ನಿಮ್ಮನ್ನ ನೀವು ತಿಳ್ಕೊಳ್ಳಿಲ್ಲ, ನಿಮ್ಮನ್ನ ನೀವು ಅರ್ಥಕೊಳ್ಳಿಲ್ಲ ಅಂದ್ರೆ ಭೂಮಿ ಮೇಲೆ ಇದ್ದಿ ಅಥವಾ ಮನುಷ್ಯ ಜನ್ಮನ ಪಡೆದು ಕೂಡ ಏನು ಸುಖ ಇಲ್ಲ. ಎಲ್ಲರಿಗಿಂತ ಶ್ರೇಷ್ಠವಾದಂಥ ಜನ್ಮ ಮನುಷ್ಯ ಜನ್ಮ ಇದೆ. 17ನೇ ತಾರೀಕು ತುಂಬಾ ಇಂಪಾರ್ಟೆಂಟ್ ಇದೆ ನಿಮ್ಮ ಲೈಫ್ ಅಲ್ಲಿ. ಸದ್ಯಕ್ಕೆ ನಿಮ್ಮನ್ನ ನೀವು ಹೆಚ್ಚು ತಿಳ್ಕೊಳ್ಬೇಕು, ಆಧ್ಯಾತ್ಮಿಕ ಮಾರ್ಗದಲ್ಲಿ ಮುಂದುವರಿರಿ ಅನ್ನುವಂಥದ್ದು ಇದೆ. ದೊಡ್ಡದಾದಂಥ ಗಣೇಶನ ವಿಗ್ರಹ ಕೂಡ ತಯಾರಾಗುತ್ತೆ. ಏಕಶಿಲಾ ವಿಗ್ರಹ, ದೊಡ್ಡ ಗಣೇಶ ಕೂಡ ಏನೋ ಒಂದು ಬಂಡೆಲಿ ಮೂಡಿ ಬರ್ತಾರೆ ಅನ್ನುವಂಥದ್ದು ಇದೆ. ಯಾನಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಬದಲಾವಣೆಗಳು ಮುಂದಿನ ದಿನಗಳಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ಇದೆ. ಕೋರ್ಮಂಗಳ ಸೈಡ್ ಅಲ್ಲಿ ಏನೋ ಒಂದಷ್ಟು ಅವಘಡಗಳು ಆಗತ್ತೆ ಅಂತ ಕೂಡ ಅನ್ನಿಸ್ತಾ ಇದೆ. ಅದೇನು ಅಂತ ನನಗೆ ಗೊತ್ತಿಲ್ಲ. ಶತ್ರು ಬುದ್ಧಿ ವಿನಾಶಾಯ ಅನ್ನೋದು ಎಷ್ಟು ಇಂಪಾರ್ಟೆಂಟು, ನಾವೇನು ನಮ್ ಲೆವೆಲ್ ಏನು ಅನ್ನೋದು ಕೆಲವ್ರಿಗೆ ತೋರಿಸ್ಲೇಬೇಕಾದಂತ ಅಗತ್ಯ ಕೂಡ ಇರುತ್ತೆ. ಸೊ ಎಲ್ಲಾ ಕಡೆನೂ ನಾವು ತಲೆ ಬಗ್ಸಿ ನಡೀತಾ ಇದ್ರೆ ಅವ್ರು ನಮ್ಮನ್ ಭೂಮಿವರೆಗೂ ಬಗ್ಸಿದ್ರೆ ಬಗ್ಬಹುದು. ಭೂಮಿ ಒಳಗೆ ಬಗ್ಗಿಸಿ ಮಲಗಿಸ್ಬಿಡ್ತೀನಿ ಅಂದ್ರೆ ಎದ್ದು ನಿಂತು ಅವರಿಗೆ ನಿಮ್ಮ ತಾಕತ್ತು, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯನ ತೋರಿಸ್ಬೇಕಾದಂತ ಅಗತ್ಯ ಅನಿವಾರ್ಯತೆ ಇದೆ. ಸೊ ಅಧಿಕಾರದಲ್ಲಿ ನಿಮ್ಮನ್ನ ಕೆಳಗಿಳಿಸುವಂತ ಪ್ರಯತ್ನ ಪಡೋರಿಗೆ ಒಂದು ಸುದ್ದಿನ ಕೊಟ್ಬಿಡಿ, ನೀವೆಷ್ಟು ಪವರ್ಫುಲ್ ಅನ್ನೋದನ್ನ ತೋರಿಸ್ಕೊಡಿ. ಇನ್ನ ಹೆಚ್ಚಿನ ಮೇಲ್ಮಟ್ಟಕ್ಕೆ ನೀವು ಹೋಗ್ತೀರಾ, ಹೆಚ್ಚಿನ ಅಧಿಕಾರ ನಿಮ್ಗೆ ಬರುತ್ತೆ. ಜೊತೆಗೆ ನಿಮ್ಮ ಶತ್ರುಗಳಿಗೆ ಒಂದು ವಾರ್ನಿಂಗ್ ಕೊಡ್ಬೇಕಾದಂತ ಅಗತ್ಯ ಇದೆ, ಕೊಡಿ ಅನ್ನುವಂಥದ್ದು ಇದೆ. ಹಾಗಂತ ಅವ್ರ ವಿರುದ್ಧ ಏನಾದ್ರೂ ಆಕ್ಷನ್ ತಗೊಳ್ಳಿ ಅಂತ ನಾನು ಹೇಳ್ತಿಲ್ಲ. ನಿಮ್ ಜೀವನ, ನಿಮ್ ಶತ್ರು, ನಿಮ್ ಇಷ್ಟ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ. 3 ಕಾರ್ಡಲ್ಲಿ ಯಾವ್ದಾದ್ರು ಒಂದನ್ನ ಆಯ್ಕೆ ಮಾಡಿ. ಸೊ ನಿಮ್ಗೆ ಗಣೇಶ ಏನ್ ಹೇಳ್ತಾರೆ ಅಂತ ನೋಡೋಣ. ಸೊ ನಿಮ್ಗೆ ನಿಮ್ಮ ಮನೆಗೆ ರಕ್ಷೆ ಇದೆ, ಬ್ಲೆಸ್ಸಿಂಗ್ಸ್ ಇದೆ ಅಂತ ಗಣೇಶ ಹೇಳ್ತಾ ಇದ್ದಾರೆ. ಸೊ ಸತ್ಯನ ಮಾತಾಡಿ ಅನ್ನೋದು ಕೂಡ ಇದೆ. ಸತ್ಯ ಮಾತಾಡೋರ್ ಜೊತೆಲಿ ಮಾತ್ರ ಇರಿ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಬಿಸ್ನೆಸ್, ನಿಮ್ಮ ಕೆರಿಯರ್, ನಿಮ್ಮ ರಿಲೇಶನ್ಶಿಪ್ ಕಡೆ ಹೆಚ್ಚಿನ ಗಮನನ ಕೊಡಿ. ಹೊಟ್ಟೆಯ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಈಗ ಗ್ರಹಣ ಕಳೆದ ಮೇಲೆ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ. ಅದು ಜಾಗತಿಕ ಮಟ್ಟದಲ್ಲೂ ಕೂಡ ಬರುತ್ತೆ, ನಿಮ್ಮ ವೈಯಕ್ತಿಕ ಜೀವನದಲ್ಲೂ ಕೂಡ ಬರುತ್ತೆ. ಸಾಕಷ್ಟು ಪ್ರಯತ್ನಗಳ ನಡುವೆ ಗಣೇಶ ನಿಮ್ಗೆ ಈ ಒಂದು ಬದಲಾವಣೆನ ತಂದ್ಕೊಡ್ತಿದ್ದಾರೆ. ಹಾಗಾಗಿ ಈ ಬದಲಾವಣೆಯ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಗಣೇಶ ಏನ್ ಕೊಟ್ಟಿದ್ದಾರೆ ಅದನ್ನ ತಿನ್ನಿ. ಫಸ್ಟ್ ನಿಮ್ಮ ಹತ್ರ ಇರೋ ಊಟ ತಿನ್ನಿ, ಆಮೇಲೆ ಇನ್ನೊಬ್ರು ಹೊಟ್ಟೆ ಊಟ ಕಿತ್ಕೊಂಡು ತಿನ್ನೋದ್ರ ಬಗ್ಗೆ ಯೋಚನೆ ಮಾಡಿವ್ರಂತೆ. ಸೊ ಈ ತರ ಒಂದು ವಾರ್ನಿಂಗ್ ಇದೆ. ಯಾರ್ದೋ ಅನ್ನ ಕೇಳ್ತಾ ಇದ್ದೀರಾ, ಯಾರ್ದೋ ತೊಂದರೆ ಮಾಡ್ತಿದ್ದಾರೆ. ಸೊ ನಿಮ್ಗೆ ಅಂತ ಅಲ್ಲ, ನಿಮ್ಮ ಶತ್ರುಗಳಿಗೆ ಎಸ್ಪೆಷಲಿ ಹೋಗ್ತಾ ಇದೆ ಅಂತ ಅನ್ಸುತ್ತೆ. ಹೆಚ್ಚು ತಲೆ ಕೆಡ್ಸ್ಕೊಳ್ಬೇಡಿ, ಪ್ರೊಟೆಕ್ಷನ್ ಇದೆ. ಹಾಗಂತ ಈ ಬ್ಲಾಕ್ ಮ್ಯಾಜಿಕ್ ವಿರುದ್ಧ ಒಂದಷ್ಟು ಒಳಸಂಚುಗಳನ್ನ ಮಾಡ್ತಿದ್ದಾರೆ. ಸೊ ನಿಮ್ ಜೀವನಕ್ಕೆ ಬರ್ಬೇಕಾದವರು, ನಿಮಗ್ ಸಿಗ್ಬೇಕಾದಂತ ಪ್ರೀತಿ ಆದಷ್ಟು ಬೇಗ ಸಿಗತ್ತೆ ಅನ್ನುವಂಥದ್ದು ಇದೆ. ಸೊ ಕೋಪನ ಕಡಿಮೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಕೋಪನ ಕಡಿಮೆ ಮಾಡ್ಕೊಳ್ಳಿ. ಮೊದಲನೇದು, 2ನೇದು, 3ನೇದು. ಮೊದಲನೇದು ಯಾರು ಆಯ್ಕೆ ಮಾಡಿದೀರಾ? ಹೀಲಿಂಗ್ ಅನ್ನೋದು ಇದೆ. ಸೊ ನಿಮ್ಮ ಸ್ಥಳ ಬಿಟ್ಟು ಬೇರೆ ಕಡೆ ನೀವು ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಮನೆ, ನಿಮ್ಮ ವಾತಾವರಣ ಏನಿದೆ ಅಲ್ಲೇ ಇದ್ರೆ ನಿಮ್ಗೆ ಒಳ್ಳೇದಿದೆ ಅನ್ನುವಂಥದ್ದು ಕೂಡ ಇದೆ. ಸೊ ಹಾಗಾಗಿ ನೀವು ಇರುವಂತ ಸ್ಥಳದಲ್ಲೇ ಇರಿ ಅನ್ನುವಂಥದ್ದು ಇದೆ. ಜೊತೆಗೆ ಗಾಡಿಲಿ ಹೋಗ್ಬೇಕಾದ್ರೆ ಜಾರಿ ಬಿದ್ದಿ ಒಂದಷ್ಟು ಪೆಟ್ಟಾಗುವಂತ ಸಾಧ್ಯತೆ ಇದೆ. ಸ್ವಲ್ಪ ಹುಷಾರಾಗಿ ಇರಿ ಅನ್ನುವಂಥದ್ದು ಇದೆ.
ಯಾರು ನಿಮ್ಮನ್ನ ಹೋಗಕ್ಕೆ ಬಿಡ್ತಾ ಇಲ್ಲ, ಯಾರು ನಿಮ್ಮನ್ನ ತಡಿತಾ ಇದ್ದಾರೆ, ಯಾವ ಭ್ರಮೆ ನಿಮ್ಮನ್ನ ಕಾಡ್ತಾ ಇದೆ, ಆ ಭ್ರಮೆ ಎಲ್ಲ ಕಳಚಿ ಹೋಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಇದೆ. ಒಂದು ನಸುಕಿನ ಜಾವ ಇದ್ದಕ್ಕಿದ್ದಂಗೆ ನಿಮ್ಮನ್ನ ಬಿಟ್ಟು ಹೋದಂತ ವ್ಯಕ್ತಿಗಳು ಅಥವಾ ನಿಮ್ಮ ಆನ್ಸಿಸ್ಟರ್ಸ್ ಏನಿದ್ರು ಅವರು ಮಾಯ ಆಗಿ ಹೋಗ್ತಾರೆ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಅಥವಾ ನಿಮ್ಗೆ ಹೀಗೆ ಹೇಳಿದ್ರೆ ಅರ್ಥ ಆಗುತ್ತೆ ಅಂದ್ರೆ, ನಿಮ್ ಜೀವನದಲ್ಲಿ ಇರುವಂತ ನೆಗೆಟಿವಿಟಿ ಅಥವಾ ನಿಮ್ಗೇನಾದ್ರೂ ಪ್ರೇತ ಬಾಧೆ ಕಾಡ್ತಾ ಇದ್ರೆ ಅದು ಇದಕ್ಕಿದ ಹಾಗೆ ಒಂದು ದಿನ ಮಂಗಳ ಮಾಯ ಆಗೋಗುತ್ತೆ, ತಿಂಗಳ ಬೆಳಕಲ್ಲಿ, ಚಿಂತೆ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ಹೀಲಿಂಗ್ ಬೇಕಾಗಿದೆ, ಸೊ ಸಾಕಷ್ಟು ಹೀಲಿಂಗ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಗೆ ಇಷ್ಟಪಟ್ಟವರು ನಿಮ್ಗೇನು ಕೊಟ್ಟಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ಜಗತ್ತಿನಲ್ಲೇ ಯಾರಿಗೂ ಕೊಡ್ದಿರೋದು ನಿಮಗೆ ಕೊಟ್ಟಿದ್ದಾರೆ, ಅದು ನಿಮ್ಗೆ ಈಗ ಕಾಣಿಸೋದಿಲ್ಲ. ಯಾಕೆ ಅಂದ್ರೆ ಈಗ ಅದು ನಿಮ್ ಕೈಗೆ ಸಿಕ್ಕಿದ್ರೆ ಅದನ್ನ ಬೇರೆಯವ್ರು ಕಿತ್ಕೊಳ್ತಾರೆ. ಯಾವಾಗ ನೀವು ನಿಮ್ಮ ಲೋಕಕ್ಕೆ ಹೊರಡ್ತೀರಾ ಆವಾಗ ನಿಮ್ಗೆ ಅದು ಸಿಗುತ್ತೆ ಅನ್ನುವಂಥದ್ದು ಇಲ್ಲಿ. ಪ್ರೀತಿನ ಹಂಚಿ ಹೋಗಿ ಅನ್ನುವಂಥದ್ದು ಇದು. ಸೊ ಎಸ್, ಹೋಲ್ನೆಸ್ ಇದೆ. ಪ್ರೀತಿ ವಿಚಾರದಲ್ಲಿ ಸಾಕಷ್ಟು ಮೋಸ ಹೋಗಿದ್ದೀರಾ, ಸಾಕಷ್ಟು ನೋವು ತಿಂದಿದ್ದೀರಾ, ಸಾಕಷ್ಟು ದುಃಖ ಆಗಿದೆ, ಸಾಕಷ್ಟು ನೋವಿದೆ ಮನಸ್ಸಲ್ಲಿ. ಅದನ್ನೆಲ್ಲ ಬಿಟ್ಟು ಹಾಕ್ಬಿಡಿ. ಮತ್ತೊಂದು ಅವಕಾಶ ಕೊಡಿ ನಿಮ್ಮ ಮನಸ್ಸಿಗೆ, ಮತ್ತೊಮ್ಮೆ ಪ್ರೀತಿನ ಹಂಚೋದಕ್ಕೆ, ಮತ್ತೊಮ್ಮೆ ಪ್ರೀತಿನ ಸವಿಯೋದಕ್ಕೆ. ಮತ್ತೆ ನಿಮ್ಮ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ. ಜೊತೆಗೆ ನಿಮ್ಮ ಮೇಲೆ ನಿಮ್ಗೆ ನಂಬಿಕೆ ಭರವಸೆ ಇರ್ಲಿ ಅನ್ನುವಂಥದ್ದು ಇದೆ. ಸೊ ಯಾರು ನಿಮ್ಮನ್ನು ಇಷ್ಟಪಡ್ಲಿಲ್ಲ ಅಂದ್ರೂ ಗಣೇಶ ಇಷ್ಟಪಡ್ತಾರೆ. ಗ್ರೀನ್ ಕಲರ್ ಹೆಚ್ಚು ಧರಿಸಿ, ಇದರಿಂದ ಒಳ್ಳೇದಾಗತ್ತೆ. ಪಚ್ಚೆ ಕಲರ್ ಕೂಡ ಧರಿಸಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸೊ ಗಣೇಶನಿಗೆ ಗರಿಕೆ ಸಮರ್ಪಣೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಹೆಚ್ಚು ಹಸಿರು ತರಕಾರಿಗಳನ್ನ ಸೇವಿಸಿ ಅನ್ನುವಂಥದ್ದು ಇದೆ. ನಿಮ್ಮ ಬಾಡಿಲಿ ಹೆಚ್ಚು ವಿಷಕಾರಿ ಅಂಶಗಳು ಇದೆ, ಆ ವಿಷಕಾರಿ ಅಂಶಗಳನ್ನ ಹೊರಗೆ ತೆಗೀರಿ. ನಿಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡ್ಕೊಳ್ಳಿ. ಬ್ಲಡ್ ಪ್ಯೂರಿಫಿಕೇಶನ್ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಮೂರನೇದು ಯಾರು ಆಯ್ಕೆ ಮಾಡಿದೀರಾ, ಪಾಸಿಟಿವ್ ಔಟ್ಲುಕ್ ಇದೆ. ಸಪ್ತಮುಖಿ ಗಣೇಶ ನಿಮ್ಗೆ ಆಶೀರ್ವಾದನ ಮಾಡ್ತಿದ್ದಾರೆ. ಒಂದ್ ಕಡೆ ಅಲ್ಲ, ಎರಡು ಕಡೆ ಅಲ್ಲ, ಅಷ್ಟ ದಿಕ್ಕುಗಳಲ್ಲೂ ನಿಮ್ಗೆ ರಕ್ಷಣೆ ಇದೆ. ನಿಮ್ಗೇನೂ ಆಗಲ್ಲ. ಸೊ ನೀವು ಚೆನ್ನಾಗಿರ್ಬೇಕು ಅನ್ನೋದು ಗಣೇಶನ ಆಶೀರ್ವಾದ ಇದೆ. ಜೊತೆಗೆ ಎಲ್ಲಾನು ಬಿಟ್ಬಿಡಿ, ಯಾವ್ದನ್ನು ಹಿಡಿಯಕ್ ಹೋಗ್ಬೇಡಿ, ಯಾವ್ದನ್ನು ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ. ನಿಮ್ ತಪ್ಪೇನು ಅಂದ್ರೆ ಎಲ್ಲಾನು ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀರಾ. ಸೊ ಕಂಟ್ರೋಲ್ ಮಾಡಕ್ ಹೋಗ್ಬೇಡಿ, ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ನಿಮ್ಗೆ ಬರುವಂತ ಗೈಡೆನ್ಸ್ ಡಿವೈನ್ ಗೈಡೆನ್ಸ್ ಇದೆ. ಸೊ ನಿಮ್ಮನ್ನ ಕಾಪಾಡೋರು ಯಾರು ಭೂಮಿ ಮೇಲಿಂದ ಕಾಪಾಡ್ತಾ ಇಲ್ಲ. ನಿಮ್ಮನ್ನ ಕಾಪಾಡೋರೆಲ್ಲರೂ ಡಿವೈನ್ ಟೀಮ್ ಗಣೇಶನ ಅಷ್ಟೇನೆ. ವಿರಾಟ್ ರೂಪಿ ಗಣೇಶ ನಿಮ್ಮನ್ನ ಕಾಪಾಡ್ತಿದ್ದಾರೆ. ವಿರಾಟ್ ರೂಪದಲ್ಲಿ ಅವನು ಗಣೇಶ ಎಷ್ಟು ದೊಡ್ಡದಾಗಿ ಇದ್ದಾರೆ ಅಂದ್ರೆ, ಸೊ ಗಣೇಶ ಅವನು ಇವನು ಅನ್ಬಾರ್ದು, ಬಟ್ ಹಾಗೆ ಬಂದ್ಬಿಡುತ್ತೆ. ನನ್ನ ಸಖ ಗಣೇಶ, ಹಾಗಾಗಿ ಏಕವಚನ ಬಂದ್ಬಿಡುತ್ತೆ. ಸೊ ಈ ಗ್ರಹಣ, ಚಂದ್ರಗ್ರಹಣ ಕಳ್ದಿ ಮುಂದಿನ ಹುಣ್ಣಿಮೆವರೆಗೂ ನಿಮ್ಮ ಜೀವನದಲ್ಲಿ ನೀವೆಷ್ಟು ಪಾಸಿಟಿವ್ ಆಗಿ ಇರ್ತೀರೋ ಅಷ್ಟು ನಿಮ್ಮ ಆಕಾಂಕ್ಷೆಗಳು ಈಡೇರುತ್ತೆ. ಎಷ್ಟು ನೆಗೆಟಿವ್ ಆಗಿ ಇರ್ತೀರೋ ಅಷ್ಟು ನಿಮ್ಮೆಲ್ಲ ಪ್ರಯತ್ನಗಳು ವಿಫಲ ಆಗತ್ತೆ. ಹಾಗಾಗಿ ಪಾಸಿಟಿವ್ ಆಗಿ ಇರಿ. ಎಲ್ಲಾನು ಕೂಡ ಭಗವಂತನಿಗೆ ಸಮರ್ಪಣೆ ಮಾಡ್ಬಿಡಿ ಅನ್ನುವಂಥದ್ದು ಇದೆ. ಗಣೇಶನಿಗೆ ಏನೋ ಬಟ್ಟೆ ತಂದು ಕೊಟ್ಟಿಲ್ಲ, ಅದಕ್ಕೆ ಕೋಪ ಮಾಡ್ಕೊಂಡಿದ್ದಾರೆ. ಏನೋ ವಸ್ತ್ರ ಸಮರ್ಪಣೆ ಆಗಿಲ್ಲ, ಹಾಗಾಗಿ ಸಿಟ್ಟಾಗಿದ್ದಾರೆ. ಸೊ ಆ ಸಿಟ್ಟನ್ನ ಕಡಿಮೆ ಮಾಡ್ಕೊಳ್ಳಿ, ಗಣೇಶನಿಗೆ ವಸ್ತ್ರ ಸಮರ್ಪಣೆನ ಮಾಡಿ ಅನ್ನುವಂಥದ್ದು ಇದೆ. ಗೌರಿ ಹಬ್ಬಕ್ಕೆ ಬಟ್ಟೆನ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ, ಅದು ಕೂಡ ಆಗತ್ತೆ. ನಂಗೆ ಏಂಜಲಿಕ್ ವರ್ಡನ್ನೇ ಗಣೇಶ ಹಿಡ್ದಿಟ್ಟಿದ್ದಾರೆ ಅನ್ನೋ ರೀತಿಲಿ ಇದೆ ಇಲ್ಲಿ. ಸೊ ಬೆಳಿಗ್ಗೆ ತಾನೇ ನಾನು ಮೋಡಗಳನ್ನ ನೋಡಿದೆ, ಮೋಡಗಳ ಒಳಗೆ ರೀಡಿಂಗ್ ಅನ್ನ ನೋಡಿದೆ. ಸೊ ಅದರಲ್ಲಿ ಕಾಣಿಸಿದ್ದು ಇಲ್ಲಿ ಕಾಣಿಸ್ತಾ ಇದೆ ನಂಗೆ ಕಾರ್ಡಲ್ಲಿ. ಸೊ ನಂಗೆ ಪುನರಪಿ ಜನನಂ ಪುನರಪಿ ಮರಣಂ ಅನ್ನೋದು ಬದುಕಿದಾಗೆ ತೋರಿಸ್ತಾ ಇರುವಂತ ಎಲ್ಲರಿಗೂ ಕೃತಜ್ಞತೆನ ಸಲ್ಲಿಸ್ತಾ, ಇನ್ನಷ್ಟು ಶಕ್ತಿನ ಹಾಕಿ ನನ್ನನ್ನ ಕುಗ್ಸೋದಕ್ಕೆ. ನೀವೆಷ್ಟು ಕುಗ್ಗಿಸ್ತೀರೋ ಅಷ್ಟು ನಂಗೆ ದೈವ ಬಲ, ದೇವರ ಆಶೀರ್ವಾದ, ನನ್ನ ಟೀಮ್ ನನ್ಗೆ ಸಿಗ್ತಾ ಇದ್ದಾರೆ. ಹಾಗಾಗಿ ನಿಮ್ಮೆಲ್ಲರಿಗೂ, ನನ್ನೆಲ್ಲ ಶತ್ರುಗಳಿಗೂ ಕೂಡ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ ಅಂತ ನಾನು ಹೇಳ್ತೀನಿ. ಜೊತೆಗೆ ಈ ರೀಡಿಂಗ್ ಅನ್ನ ಗಣೇಶನ ಪಾದಾರ್ವಿಂದಕ್ಕೆ ಸಮರ್ಪಣೆ ಮಾಡ್ತಾ, ನನ್ನ ಗುರುಗಳ ಪಾದಾರ್ವಿಂದಕ್ಕೆ ಸಮರ್ಪಣೆ ಮಾಡ್ತೀನಿ. ಸೊ ಬೆಳಗ್ಗೆ ತಾನೇ ನನಗೆ ಗುರುಗಳ ದರ್ಶನ ಆಯ್ತು. ದರ್ಶನ ಆಗ್ಲಿಲ್ಲ, ಬರೀ ಅಶರೀರವಾಣಿ ಕೇಳಿಸ್ತು.
ಹಾಗಾಗಿ ಆ ಗುರುಗಳು ಯಾರು ಅಂತ ಹುಡುಕಾಟ ನಡೆಸ್ಬೇಕು ನಾನೀಗ. ಹುಡುಕಾಟ ನಡೆಸ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಗಣೇಶನ ಆಶೀರ್ವಾದ ಹೀಗೆ ಇರಲಿ. ಬ್ಲೆಸ್ಸಿಂಗ್ಸ್ ಇದೆ. ದುಡುಕಿ ನಿರ್ಧಾರ ತಗೊಳ್ಬೇಡಿ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಟೇಕ್ ಕೇರ್. ಬಾಯ್. ನಮಸ್ತೆ.